ನಾನಿವಾಗ ಫೋರಮ್ಮಲ್ ಹತ್ರ ಇದ್ದೀನಿ. ಟೈಮು 12:30 12:45 1 ಗಂಟೆ. ಡ್ಯೂಟಿ ಮುಗಿಸಿ ಇವಾಗ ಹೋಗ್ತಾ ಇದ್ದೀನಿ. 12 ಗಂಟೆ ಮೇಲೆ ಆಗಿರುತ್ತೆ ನೋಡ್ರಿ. ಬೆಂಗಳೂರು, ಕೋಣಗುಂಟೆ, ಅಂಜನಾಪುರ ಈ ಕಡೆ ಎಲ್ಲ ರೂಟ್ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ನೋಡಿ. ಹೇಳ್ರಪ್ಪ, ಹೇಳ್ರು. ಮೀಟರ್ ಬೇಕು, ಮೀಟರ್ ಮೀಟರ್. ಇದೇ ಕೋಣಗುಂಟೆ ಕ್ರಾಸು, ಲೆಫ್ಟಲ್ಲಿ ಬಸ್ ಸ್ಟ್ಯಾಂಡು. ಇದೇ ಮುಂದೆ ಫೋರಮ್ಮಲ್ಲ ನೋಡ್ರಿ, ಹಿಂಗೈತೆ ಎಷ್ಟು ದೊಡ್ಡದು. ಅದ್ರ ಹಿಂದೆ ನಮ್ಮ ದೊಡ್ಡದು ಒಂದು ಅಪಾರ್ಟ್ಮೆಂಟ್ ಐತೆ, ಫುಲ್ ದೊಡ್ಡದದು. 2 ಗಂಟೆ ಮೇಲೆ ಬೆಂಗಳೂರು ಹೆಂಗೆ ನೋಡ್ರಿ. ವೀಲಿಂಗು, ಈ ಕುಡುಕುಗಳು ತಿರ್ಗಾಡೋದು, ತಿರ್ಬೋಕಿ. ನನ್ನ ಮಕ್ಕಳೆಲ್ಲ ಜಾಸ್ತಿ ಟೈಮ್ ಇವಾಗ ಇಷ್ಟೊತ್ತೆಲ್ಲ ತಿರ್ಗಾಡೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೈಟ್ ಟೈಮಲ್ಲಿ ಕಳ್ಳಾಟ ಆಡ್ತಾರೆ ಅಷ್ಟೇ. ಈ ಫೋನ್ ಕೂರ್ಸೋದಕ್ಕೂ ಈ ಕಟ್ ಆಗ್ಬಿಡ್ತೈತಲ್ಲ ಇವಾಗ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. 1 to 3 ಮೈಕ್ ಟೆಸ್ಟಿಂಗ್. 1/4 ಗಂಟೆ ಇಲ್ಲಿಂದ ಟು ಜಿಗಣಿ ಅಂತಂದ್ರೆ ಅರ್ಧ ಗಂಟೆ ಮೇಲಾದ್ರೂ ಬೇಕು. ಇಲ್ಲೇ ಮುಂದೆ ರೈಟಲ್ಲಿ ಕೋಣಗುಂಟೆ ಪೊಲೀಸ್ ಸ್ಟೇಷನ್ ಐತೆ, ಅದು ನೋಡೋಣ. ಇಲ್ಲೇ ಐತೆ ಹೋಯ್ತದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಏನಿಲ್ಲ, ನೈಟ್ ಟೈಮ್ ಟ್ರಾಫಿಕ್ ಕಮ್ಮಿ ಇರುತ್ತೆ, ಈ ಹುಡುಗ ಕಾಟ ಜಾಸ್ತಿ ಇರುತ್ತೆ ಅಷ್ಟೇ. ಹಿಂಗೆ ಲೆಫ್ಟ್ ಹೋದ್ರೆ ಗುಟ್ಟಿಗೆರೆ, ನಾವ್ ಹಿಂಗೆ ಹೋಗೋಣ ಅಂಜನಾಪುರ ಮೇಲೆ. ರೋಡ್ ಗೊತ್ತಿಲ್ಲದ ನೋಡ್ಕೊಳ್ರಿ. ಬೆಂಗಳೂರಲ್ಲಿ ನನಗೂ ಗೊತ್ತಿಲ್ಲ, ರೋಡ್ ತುಂಬಾ ಇದಾವೆ. ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.
ಈ ರೋಡಿಂದ ಅಂಜನಾಪುರ ಕೆರೆ ಲೆಫ್ಟ್ ಇರೋದು. ಪಾರ್ಕು ಕೆರೆ ಫುಲ್ ರೌಂಡ್ ಹಾಕ್ತಾರೆ ನೈಟ್ ಹೊತ್ತು ಬೆಳಗ್ಗೆ ಹೊತ್ತು. ಎಲ್ಲರೂ ಕೆಲವ್ರು ತಿಂದು ಕರಗ್ಸಕ್ ಕೊಡ್ತಾರೆ, ಕೆಲವ್ರು ತಿಂದು ಕರಗ್ಸಕ್ ಕೊಡ್ತಾ ಇರ್ತಾರೆ ಅಷ್ಟೇ. ಈ ರೋಡ್ ಏನಂತಂದ್ರೆ ಫುಲ್ಲು ರಾಬ್ರಿ ಏರಿಯಾ ಇದೆಲ್ಲ ನೋಡಿ. ನೈಟ್ ಟೈಮ್ ಒಂದು ಗಾಡಿ ಓಡಾಡಲ್ಲ ಇಲ್ಲಿ. ಇದು ಡೇಂಜರ್ ಏರಿಯಾನೇ. ಡೇಂಜರ್ ಅಂದ್ರೆ ಏನಿಲ್ಲ, ಮನೆ ಯಾವನ ಅಂದ್ರೆ ಏನು, ಬಟ್ ಒಬ್ಬರೇ ಬಂದ್ರೆ ಸೇಫ್ ಇಲ್ಲ ಅಷ್ಟೇ. ರಾಬ್ರಿಗಳು ಜಾಸ್ತಿ ಆಗ್ತವೆ. ಇನ್ನು ಮುಂದೆ ರೋಡ್ ತೋರಿಸ್ತೀನಿ. ಅಲ್ಲೂ ಆಗಿತ್ತು 10 ತಿಂಗಳು ಒಬ್ಬ ಬ್ಲಿಂಕಿಟ್ ಹುಡುಗನಿಗೆನ ಯಾರೋ 4 ಜನ ಕತ್ಲಲ್ಲಿ ಮರದಡಿಲಿ ನಿಂತ್ಕೊಂಡು ಅವ್ನಿಗೆ ಹೋಯ್ತಿದ್ದ, ಕಾಣಿಸಿಲ್ಲ ಅವನಿಗೆ. ಆಮೇಲೆ ಸಡನ್ ಆಗಿ ಬಂದು ಈ ಹೊಟ್ಟೆ ಹತ್ರನ ಚುಚ್ಚಿದ್ದಾರೆ. ಚುಚ್ಚಿಬಿಟ್ಟು ಆಮೇಲೆ ಅವನ ಹತ್ರ ಇರೋ ಫೋನ್ ಗೀನೆಲ್ಲ ಕಿತ್ಕೊಂಡು ಹೋಗೋರೆ. ಏನೊಂದು 500,000 ಇದ್ದೇನೋ ಅಷ್ಟೇ. 500,000ಕ್ಕೆಲ್ಲ ಅವನು ಸಾಯ್ತವೆ. ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ ದುಡ್ಡು ತಿನ್ನೋ ಸೋಳೆ ಮಕ್ಳ ಅಂದ್ರೆ ಕತ್ತಿನೋ ಕಳ್ಳನ ಮಕ್ಳೇ ಜಾಸ್ತಿ ಬೆಂಗಳೂರಲ್ಲಿ. ಇಂಥವ್ರನ್ನೆಲ್ಲ ಹೆಂಗ್ ಸಾಕ್ತಾರೋ ಮನೆಗಳಲ್ಲಿ. ಕ್ಯಾರದಲ್ಲಿ ಹೊಡೆದು ನಮ್ಮ ಮನೆ ಹೋಟೆಲ್ ಶಾಕ್ ಸಾಯಿಸ್ತೆ. ಅವ್ರ ಕಳ್ಳನ ಮಕ್ಳೇ ಇರ್ಬೇಕು, ಅವರಪ್ಪ ಅಮ್ಮ ಇಲ್ಲ ಇವರು ಕಳ್ಳನ ಮಕ್ಳು ಇರ್ಬೇಕು. ಪೇಟ್ರೋಲ್ ಒಂದಿರುತ್ತೆ. ಅದ್ರಲ್ಲಿ ಕಷ್ಟಪಟ್ಟು ದುಡಿಯೋನು ಯಾವತ್ತೂ ಕಷ್ಟಪಟ್ಟು ದುಡಿತಾ ಇರ್ತಾನೆ ಅಷ್ಟೇ. ಇಲ್ಲಿ ಅಂಜನಾಪುರ ಫೈರ್ ಸೆಕ್ಷನ್ ಏನೋ ಐತೆ, ಇಲ್ಲೇ ಐತಲ್ಲ ಅದು ಇದೆ. ಇದೇ ನೋಡ್ರಿ ಮೇನ್ ರಾಬ್ರಿ ರೋಡು. ಈ ರೋಡಲ್ಲಿ ಯಾವನೇ ಬಂದು ಸಾಯ್ತಾ ಇರಲಿ, ನೀವು ಹೋಗ್ರಿ. ನೀವು ಯಾವನಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದೆ ಊರು ಬಾಳಾಗಿರ್ತದೆ. ಒಳ್ಳೆತನ ತೋರಿದಷ್ಟು ಒಳ್ಳೆ ವಿಷ ಕೊಡ್ಸ್ತಾರೆ ಅಂದ್ರೆ ಹಂಗಾಯ್ತು ಎಲ್ಲಿ ಈ ರೋಡ್ ಕತೆ. ಬಟ್ ಯಾರ ನಿಜವಾದ ಇನ್ಸಿಡೆಂಟ್ ಆದಾಗ ಬಟ್ ಯಾರ ನೋಡ್ಕೊಳ್ಳಲ್ಲ. ನೈಟ್ ಟೈಮ್ ಏನೇ ಆದ್ರು ಅವನ್ನೇ ನೋಡ್ಕೋಬೇಕು. ನೋಡಿ ಗಾಡಿಲಿ ಹೋಗ್ತಾವನೆ, ಹೆಡ್ಲೈಟ್ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಪ್ಪ ಇವನೇ ಆದ್ರೂ ಗೊತ್ತಾಗ್ತ. ಅಂಜನಾಪುರ ಬಸ್ ಸ್ಟ್ಯಾಂಡ್ ಏನ ಮುಂದೆ ರೈಟ್ ಎಲ್ಲ ಐತೆ ನೋಡ್ರಿ. ಫುಲ್ ದೊಡ್ಡದಿದ್ದು, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತೆ ಇದು. ಅಷ್ಟೇನಿಲ್ಲ, ಏನೋ ಒಂದು ಅರ್ಧ ಎಕರೆ ಇರ್ಬೇಕಷ್ಟೆ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಹಿಂದಿಯವನಿರ್ಬೇಕು.
ಈ ಸೋಮವಾರ ಮಂಗಳವಾರ ಏನಿತ್ತು ಈ ಬನ್ನೇರುಘಟ್ಟ ಕೊಪ್ಪ ರೋಡ್ ಜಾತ್ರೆ ಫುಲ್ಲು ನಿನ್ನೆ ಫುಲ್ ಎಲ್ಲ ಹಬ್ಬ ಮಾಡೋರು ಎಂಜಾಯ್. ರೋಡ್ ಎಲ್ಲ ಟ್ರಾಫಿಕ್ಕು ಕುಡುಕರು ಕುಡ್ದು ಗಾಡಿ ಮೇಲೆ ಡ್ಯಾನ್ಸ್ ಆಡ್ತಾರೆ. ನಮ್ಮನ್ ಬಿದ್ರೆ ಅವನ ಬಾಡಿ ಮುಂದೆ ಡ್ಯಾನ್ಸ್ ಆಡ್ತಾರೆ ಎಲ್ಲರೂ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅವೆಲ್ಲ ತಿಳುವಳಿಕೆ ಇಲ್ಲದೆ ಸಾಯ್ತಿರ್ತಾವ ಕುಡ್ದು ಬಿಟ್ಟು ನಾನೇ ದೊಡ್ಡ ಲಾಡ್ ಅನ್ಕೊಂಡು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಆಮೇಲೆ 3 ಕಾಸಿರಲ್ಲ ಜಾಬಲ್ಲಿ ತಿರುಗಿ ಆಟ್ಕೊಡು. ಏನೋ ಗುಟ್ಟಿಗೆರೆ ನೈಸ್ ರೋಡ್ ಹತ್ತತ್ರ ಇನ್ನೊಂದು 1.5-2 ಕಿಲೋಮೀಟರ್, 1 ಕಿಲೋಮೀಟರ್ ಐತೆ ಅಷ್ಟೇ ಮಿನಿಮಮ್. ನೈಟು ಕೆಲಸ ಮಾಡ್ತಿರ್ತಾರೆ ಯಾರು ಪಾಪ, ನಮ್ಮ ಥರ ಯಾರು. ಗೊಟ್ಟಿಗೆರೆ ನೈಸ್ ರೋಡ್ ಹತ್ರ ಇಲ್ಲ ಇದೆ ನೋಡ್ರಿ. 100 ಮೀಟರ್ ರೋಡು ಫುಲ್ ಕಚ್ಚಡ ರೋಡಿಗೆ 100 ಮೀಟರ್ ರೋಡ್ ಮಾಡೋಕ್ಕಾಗ್ತಾಯಿಲ್ಲ ಸರ್ಕಾರಕ್ಕೆ. ಎಲ್ಲ ಅವರಿಗೆ ಮೇಲೆ ಹಾಕೊಂತವ್ರೆ ದುಡ್ಡೆಲ್ಲ ತಗೊಂಡು. ರಾಜಕಾರಣಿಗಳು ಏನೋ ಎಲ್ಲ ತಮ್ಮ ಹಾಕೋ ದುಡ್ಡು ಟ್ಯಾಕ್ಸ್ ಎಲ್ಲ ತಿಂದೇ ಉದ್ಧಾರ ಆಗ್ತಿರೋದು. ಅದನ್ನ ಬಿಟ್ಟು ಅವ್ರೇನು ದೊಡ್ಡದು ಕಿತ್ತು ದಬ್ಬಾಗ್ತಿಲ್ಲ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎದುರುಗಡೆ ಮಂಡಿ ಮಾಡ್ಕೊ ಬಂದ್ರೆ ಸರಿ, ಇಲ್ಲ ಅಂದ್ರೆ ಹಂಗೆ ಕಾಣಿಸಿದ್ರೆ ಹಂಗೆ ಲೈಟ್ ಹಾಕೊಂಡ್ಬರ್ತಾರೆ ನೋಡಿ. ಎದುರುಗಡೆ ರೋಡ್ ಕಾಣಿಸಲ್ಲ. ಇವಾಗೇನೋ ಕಾಣಿಸ್ತೈತೆ ಲೈಟ್ ಐತೆ. ಇದು ನೈಸ್ ರೋಡ್ ಬಲ್ಗೆ ಇರೋದು. ಏನೋ ರ್ಯಾಪಿಡೋ ಮಾಡ್ಕೊ ಹೋಗ್ತಾನೆ ಅನ್ಸುತ್ತೆ. ಹೇಳಿದ್ದೀವಿ ಫಸ್ಟ್ ತಿನ್ಬಿಟ್ಟು ಹೊಟ್ಟು ಮಲ್ಬಿಡ್ಬೇಕು. ಬೆಳಗ್ಗೆ 10-11 ಗಂಟೆಗೆ ಎದ್ದು ಮತ್ತೆ ನಾಳೆ ದಿನ ಸ್ಟಾರ್ಟ್ ಮಾಡೋದು. ಇದೇ ಆಗ್ಬಿಟ್ಟೈತೆ ರಿಪೀಟ್ ನಮ್ದೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಏನಂತ್ಯ ಇದು ಬ್ರೇಕ್ ಕಂಡೀಷನ್ ಮಾತ್ರ ಪರ್ಫೆಕ್ಟ್ ಐತೆ ಅದರಲ್ಲಿ. ಲೆಫ್ಟ್ ಸೈಡ್ ಏನೋ 11-12 ಗಂಟೆವರೆಗೂ ಊಟ ಸಿಗ್ತದೆ. ಇವತ್ತು ಇತ್ತೋ ಇಲ್ವೋ ಗೊತ್ತಿಲ್ಲ. ಇರುವಂಗೈತೆ. ಇಲ್ಲೆಲ್ಲ ಎಲ್ಲ ಕ್ಲೋಸ್. MPC 8 ಇದೆ. MPCನ ಏನದು ಗ್ಯಾಸ್ 8 ಇದೆ. ಗ್ಯಾಸ್ ಎಫೆಕ್ಟ್. ಅಲ್ಲಿ ಯಾವ ಬಣ್ಣ ಟೀ ಮಾಡ್ತವನೆ ಅದೊಂದು ನೋಡ್ರಪ್ಪ. ಕೋಳಿ ಫಾರ್ಮ್ ಗೇಟ್ ಇದು ಮಾಡ್ತವ್ರಲ್ಲ ಇಲ್ಲೊಂದ್ ಕಡೆ ಊಟ. ಅದೇ ರೇಟ್ ಇವರು ಜಾಸ್ತಿ ಮಾಡ್ಬೇಕು. ಇವ್ರ ತಾನೇ ಏನ್ ಮಾಡಕೈತದೆ. ಈ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ಬಿಟ್ರೆ ಅವ್ರಿಗೆ ಎಷ್ಟು ಬೇಗ ಅಷ್ಟು ಕೊಡ್ಲೇಬೇಕು. ಅಲ್ಲಿ ಅವನಾರ ಚೌಕಾಸಿ ಮಾಡ್ತಾನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲಿ ಕೆಲವು ಸರಿ ಮಾಡ್ತಾರೆ. ದುಡ್ಡಿರೋರು ಇಲ್ದೇ ಇರೋ
ಯಾರ ಮೀಟಿಂಗ್ ಮಾಡ್ತವ್ರೆ ಎಲ್ಲ ಫ್ರೆಂಡ್ಸ್ ಸೇರಿ ಮೀಟಿಂಗ್ ಮಾಡಲಿ, ಒಳ್ಳೇದಕ್ಕೆ ಮಾಡಲಿ. ಫ್ಯಾನ್ ಚಾರ್ಜ್ ಹಾಕೋಂತ ಐತೆ, 30% ಐತೆ. ಅಯ್ಯೋ ನಾನು ಬೆಳಗ್ಗೆ ಹಾಕ್ತೀನಿ ನೋಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೋದಂತೆ. ಸಾಕಿ, ಇನ್ನೊಂದು 20 ಕಿಲೋಮೀಟ್ರ್ ಹೋದ್ರೆ ನೋಡಪ್ಪ ಅವ್ರು ಬೀಳಿಕ್ಕೆ ನಂಬರ್ ಪ್ಲೇಟ್ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫುಲ್ ಚಿಲ್ಲ ಮಾತಾಡ್ಕೊಂಡು ಹೋಗ್ತಾರೆ, ಎಂಜಾಯ್ ಮಾಡ್ಕೊಂಡು. ಒಂದು ಏಜ್ ಆದ್ಮೇಲೆ ಅವ್ರ ಲೈಫೇ ಎಂಜಾಯ್ ಮಾಡಿಸ್ತದೆ ಆ ಥರ. AMC ಕಾಲೇಜ್ ಇದು ಒಳಗಡೆ ಐತೆ. ಅಷ್ಟು ಕಿಲೋಮೀಟರ್ ಗಟ್ಟಲೆ ಐತೆ, 5 ಕಿಲೋಮೀಟರ್ ಐತೆ ಸುತ್ತ ಆ ಕಡೆ ಈ ಕಡೆ ಎಲ್ಲ. ಫುಲ್ ದೊಡ್ಡದು ಹಾಸ್ಟೆಲ್ ಇಲ್ಲೇ ಒಳಗೆ ಐತೆ. ಮುಂದೆ ಫ್ಲೈಟ್ ನೋಡೋಣ. ಇದು ಈ ಕಡೆಗೆ ಫೇಮಸ್ಸು. ಎಲ್ಲೋಯ್ತು? ಇಲ್ಲೇ ಐತೆ ನೋಡ್ರಿ. ಇಲ್ಲೇ ಲೆಫ್ಟ್ ಹಾಕ್ಲಾ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಟೈಗರ್ ಏರೋಸಿಸ್ಟ್. ನೋಡ್ರಿ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಫ್ಲೈಟ್. ಫುಲ್ ಹಿಂದೆ ಎಲ್ಲ ಹೆವಿ ದೊಡ್ಡದಾಗೈತೆ, ಹಿಂದೆ ಮುಂದೆ ಸೈಟ್ ಎಲ್ಲ. ರಿವರ್ಸ್ ತೆಗಿತಾ ಇದೀನಿ ನೋಡಿದೆ. ಪಾಪ ನೋಡಿ ಸೆಲ್ಲೆ ಹೊಡಿತಾನ ಪಾಪ. ಯಾರು ಹೋಟ್ಲಿಗೆ ಬಂದಿರ್ಬೋದು ಅನ್ಕೊಂಡು. ಪಾಪ ಅವ್ರಿಗೇನಿರುತ್ತೆ, ನಾನು ಫೋನಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕಾರಣ ಇಲ್ಲಿ ನೋಡಿ ಸುಮಾರು ಜನ ಬಂದ್ರೆ ಇದು ಒಂದ್ಸಲ ಕಾಣಿಸಲ್ಲ. ಕೆಲವೊಬ್ಬರಿಗೆ ಕುಡಿಚಿತ್ತಾಗ ಬರ್ತಾರಲ್ಲ ಅಂತವ್ರು ಕುತ್ಕೊಂಡು ಹೋಗ್ಬಿಡ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಸಾಕಾಗ್ದವ್ರ ಕೈ. ರೈಟ್ ಸೈಡ್ ಸ್ಕೂಲ್ ಐತೆ, ಲೆಫ್ಟ್ ಸೈಡ್ ಒಂದು ಸ್ಕೂಲ್ ಐತೆ. ಎಲ್ಲ ದೊಡ್ಡದು ಎಲ್ಲ ನಮ್ಮೊಂದು ಅಡ್ಮಿಷನ್ ಲಕ್ಷ ಇರುತ್ತೆ ಇಲ್ಲಿ ಕಾರಲ್ಲಿ, ಈ ಸ್ಕೂಲಲ್ಲಿ. ಅವನು 1ರಿಂದ 10ನೇ ಕ್ಲಾಸ್ ಹೋದಷ್ಟರಲ್ಲಿ ಇವರು ಒಂದು 10 ಮನೆ ಮಾಡ್ಕೊಂಡಿರ್ಬೇಕಷ್ಟೆ, ಫೀಸ್ ಕಟ್ಟಿ. ಯಾರಪ್ಪ ನೈಟ್ ಕೆಲಸ ಮುಗಿಸಿ ಹೋಗ್ತಾವನ್ ಇವಾಗ. ಗುಮ್ಮ ನೀನೇನೆ.
ಸೀದಾ ಹೋದ್ರೆ ಬನ್ನೇರುಘಟ್ಟ ಬೆಟ್ಟ, ಲೆಫ್ಟ್ ಅಲ್ಲಿ ಹೋದ್ರೆ ಬನ್ನೇರುಘಟ್ಟ ಪಾರ್ಕ್, ನ್ಯಾಷನಲ್ ಪಾರ್ಕ್. ಚೆನ್ನಾಗೈತೆ, ದುಡ್ಡು ಕಾಸ್ಟ್ಲಿ ಅಷ್ಟೇ. 100 ರೂಪಾಯಿ ಅಂತ ಒಬ್ರಿಗೆ. ನಾಯಿ ಸೈಡ್ ಹೋಗಿ. 100 ರೂಪಾಯಿ ಅಂತ ಒಬ್ರಿಗೆ. ಬಟ್ ಇದಾದ್ರೆ ರೌಂಡ್ಸು 350 ರೂಪಾಯಿ ಒಬ್ರಿಗೆ. ನೋಡ್ರಿ, ಅದು ಒಂಥರ ದಂಧೆನೇ, ಗೊತ್ತಾಗಲ್ಲ ಅಷ್ಟೆ. 350 ರೂಪಾಯಿ ಅಂದರೆ 3 ದಿನ ಬಿರಿಯಾನಿ ತಿನ್ಬೋದು. ಅಯ್ಯಪ್ಪ, ಒಂದು ನೈಟ್ ಟೈಮ್ ನಿದ್ದೆ ಕೆಟ್ಟೋದು ಹಿಂಗೆ ಮಾಡ್ತಾರಪ್ಪ ಕೆಲಸ ಎಲ್ಲ. ಅವ್ರು ಗ್ರೇಟ್ ಅಪ್ಪ. ನಾವು ನಮ್ಮ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಒಂದು ದೇವಸ್ಥಾನ, ಲೆಫ್ಟ್ ಸೈಡ್ ಆಂಜನೇಯನ ದೇವಸ್ಥಾನ ಇದು ನೋಡಿ. ಚಾದರ್ ಲೈಟ್ ಇನ್ನೂ ತೆಗ್ದಿಲ್ಲ. ಸೋಮವಾರ ಮಂಗಳವಾರ ಆಗಿರೋದು. ಬುಧವಾರ ಗುರುವಾರ, ಇವತ್ತು ಗುರುವಾರ, ಇನ್ನೂ ತೆಗ್ದಿಲ್ಲ. ಇವ್ರಾಗ ಮಲ್ಗಕ್ಕೆ ಹೋಗ್ತಾರೆ ಪಾಪ. ಇದು ಕೊಪ್ಪ ಗೇಟು, ಕೊಪ್ಪ ಅಲ್ಲ, ಇದು ಹರಪನಹಳ್ಳಿ. ಲೆಫ್ಟ್ ಸೈಡ್ ಇದೈತೆ ದೇವಸ್ಥಾನ. ಬಸ್ ಸ್ಟ್ಯಾಂಡ್, ಅದು ಬಸ್ ಸ್ಟ್ಯಾಂಡ್ ಥರ. ಬಸ್ ಸ್ಟ್ಯಾಂಡ್, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ದೇವಸ್ಥಾನ ಪಕ್ಕನೇ ಬಸ್ ಸ್ಟ್ಯಾಂಡ್. ಎಷ್ಟು ದೊಡ್ಡ ಹಂಸ ಆಗ್ತಾರೆ ಸೋಳೆ ಮಕ್ಕಳು. ಬೇಕಾದ ಕಡೆ ರೋಡ್ ಮಾಡೋ ಅಂದ್ರೆ ಬೇಡದ ಕಡೆ ಹಂಸ ಆಗ್ತಾರೆ ಅವ್ರ ಅಮ್ಮನ ತೆಗ್ಸ್ಕೊಳಕ್ಕೆ. ದಿನ ಕೆಲಸ ಅಂತೂ ಮಾಡಲ್ಲ ಈ ಸರ್ಕಾರದವರು. ಅವ್ರ ಅಮ್ಮನ ಕಾಟ್ ಹಿಡ್ಕೊ, ಅವರು ಎದೆ ಮೇಲೆ ಹಾಕೊಂಡು ದುಡ್ಡು ರೋಡ್ಗಳು ಹಿಂಗೆ ಮಾಡ್ತಾರೆ. ಅದೇ ರಿಯಾಲಿಟಿ. ಏನಂತಂದ್ರೆ ಅವ್ರವ್ರ ಮಕ್ಕಳುಗಳು ರೋಡ್ ಆಕ್ಸಿಡೆಂಟ್ ಅದು ಇದು ಅನ್ಸೋದಾಗ್ಬಿಡ್ತಾರೆ ಅಷ್ಟೇ. ಅದೇ ಕರ್ಮ ರಿಟರ್ನ್. ಅದು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜನಗಳು ದುಡ್ಡು ಹೊಡೆದು ನ್ಯಾಯವಾಗಿರ್ತೀಯ ಬಿಡ್ತದ. ಅದೇ ನೆಟ್ಗೆ ಕೆಲಸ ಮಾಡ್ಬೇಕು ತಾನೆ, ಅದಾದ್ರೂ ಮಾಡಿಲ್ಲ. ಇದು ಕೊಪ್ಪ ಗೇಟು.
ಇದು ರಾಬರಿ ಸ್ಪಾಟೆ. ಇಲ್ಲಿ ಲೆಫ್ಟ್ ಹೋದ್ರೆ ರೋಡು ಫುಲ್ ಕತ್ಲೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಕತ್ಲೆ. ಅದು ರಾಬರಿ ಏರಿಯಾ. ಬಟ್ ಅಲ್ಲಿ ಪೊಲೀಸ್ಗಳು ಇರಲ್ಲ. ಎಲ್ಲಿರ್ತಾರೆ ಅಂತಂದ್ರೆ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ರೋಡ್ ಐತಲ್ಲ, ಅಲ್ಲಿ ಲೇಔಟ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಪೊಲೀಸ್ನವರು, ನೈಟ್ ಡ್ಯೂಟಿ. ನೈಟ್ ಡ್ಯೂಟಿನೇ, ಬಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅಷ್ಟೇ. ಈ ಪೊಲೀಸ್ ಆಗಿದ್ದೇನೋ ಪ್ರಯೋಜನ ಇರಲ್ಲ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾತ್ರ. ಎಲ್ಲ ದುಡ್ಡಿರೋ ಮನೆ ನಾಯಿ ವಾಚ್ಮ್ಯಾನ್ ಆಗ್ತಾ ಕಾಯ್ತಿರ್ತಾರೆ. ನಮ್ಮನ್ನ ನಾವು ದುಡ್ಡಿಂದ ಓಡ್ತಾ ಇದೀವಿ, ದುಡ್ಡು ನಮ್ಮಿಂದ ಬಿಟ್ಟು ಓಡೋಗ್ತೈತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನು ದುಡಿಯುವಂತ ಅಯ್ಯಪ್ಪ, ಅದು ಬಿಳಿ ಸ್ಯಾರಿ ಅನ್ಕೊಂಬಿಟ್ಟೆ ನಾನು. ಶಾಕ್ ಆಗ್ಬಿಟ್ಟೆ, ಏನಪ್ಪ ಹಿಂಗೈತೆ ಅಂತ. ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಇದೇ ಲೆಫ್ಟ್ ರೋಡಲ್ಲಿ ಲೇಔಟ್. ಇವಾಗ ರೀಸೆಂಟ್ ಆಗಿ ಹಾಕಿರೋದು, ಇದಿರ್ಲಿಲ್ಲ. ಸ್ವಲ್ಪ ದಿನದಿಂದ ಹಾಕಿದ್ದಾರೆ. ಇಲ್ಲೇ ಒಳಗೆ ಅಪಾರ್ಟ್ಮೆಂಟ್ಗಳಿದಾವಲ್ಲ, ಹಂಗೆ ಗಾಡಿ ಹೋಗಿ ಬರ್ಲಿ ಅಂತ ಹಾಕವ್ರಷ್ಟೇ. ಏನಂತದ ಇಲ್ಲಿ ಟ್ರಾಫಿಕ್ ಆಗಲ್ಲ, ಅದನ್ನ ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಪಾರ್ಕಿಂಗ್ ಲೈಟ್. ಏನು ಮಕ್ಳು ಎಮರ್ಜೆನ್ಸಿ ಯುದ್ಧ ಮಾಡಕ್ ಹೋಯ್ತವ್ರೆ. ಸೀದಾ ಹೋದ್ರೆ ಜಿಗ್ನಿ ಬಸ್ ಸ್ಟ್ಯಾಂಡು, ಅದ್ರ ನೆಕ್ಸ್ಟು ಟೆಂಟು, ಫಸ್ಟು ಟೆಂಟು, ಅದ್ರ ನೆಕ್ಸ್ಟ್ ಬಸ್ ಸ್ಟಾಪು, ಅದ್ರ ನೆಕ್ಸ್ಟು ಟೆಂಪಲ್ ಹತ್ರ, ಅದ್ರ ನೆಕ್ಸ್ಟ್ APC ಸರ್ಕಲ್. 4 ಸ್ಟಾಪ್ ಐತೆ. ಡಬಲ್ ರೋಡ್ ಒಂದು 5 ಸ್ಟಾಪ್ ಜಿಗಣಿಲಿ. ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗೆ ಬರ್ತಾನೋ ಬರಲ್ಲ ಕೇಳಮ್ಮೆ. ನನಗೆ ಗೊತ್ತಿರ್ಲಿಲ್ಲ ಎಲ್ಲಿ ಅಂತ. ಜಿಗಣಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಜಿಗಣಿ ಅಂತ ಅಂತಿದ್ದೆ. ಅವ್ರು ಎಲ್ಲಿ ಅಂತ ಕೇಳಿದಾಗ ಎಲ್ಲ ಒಂದು ತಗೊಳ್ಳೋದು, ನಾನು ಬಂದಾಗ ಹಿಡ್ಕೊಳ್ಳೋದು, ನೋಡೋಣ ಜಾಗ ನೋಡಿ ಹಾಗೆ. ಈ ಬಸ್ ಸ್ಟ್ಯಾಂಡ್ ತಿರ್ಗಾಗ್ಬಿಟ್ಟು ತುಂಬಾ ವರ್ಷಗಳಾಯ್ತು. ಈ ನಾಯಿಗಳು ಏನಕ್ಕೆ ಬೊಗಳ್ತಾವ ಕಾಣಿ. ನಾಯಿ ನಿಮ್ದೇ ಮಲ್ಗೈತೆ, ಮಲ್ಗಪ್ಪ ಅಂದ್ಬಿಟ್ಟು ಸೈಡ್ ಹೋಗಿ. ಯಾವನಾರ ಕುಡ್ದಿರೋ ಆದ್ರೆ ಇದೇನೋ ಚೀಲ ಇರ್ಬೇಕು ಅಂತ ಹಸ್ಕೊಂಡು ಹೋಗ್ಬಿಡ್ತಿದ್ದೆ ತಲೆ ಮೇಲೆ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರ್ಮ ರಿಟರ್ನ್ ಹೊಡೆದೇ ಹೊಡಿದ್ದೆ. ಅದೇ ಆಗಲಿ, ಯಾವುದೇ ಕೆಲಸದಲ್ಲಿರಲಿ, ಏನೇ ಮಾಡಿ ಮನುಷ್ಯ ತಡಿಬೋದು, ಏನ್ ದೇವ್ರ ಇಟ್ಟು ತಡಿಯಕ್ಕಾಗಲ್ಲ. ಮೇಲಪ್ಪ ಕೊಡ್ತಾನೆ ನೋಡಿ ಹಿಂಗೆ ಅಂತ ತಡಿಯೋಕೆ ಅವನ ಕೈಲಿ ಆಗಲ್ಲ. ಅವ್ನು ಕೊಟ್ಟಾಗಿ ಇಸ್ಕೋಬೇಕಷ್ಟೆ. ಇದೇ APC ಬಸ್ ಸ್ಟ್ಯಾಂಡ್ ಇದು. ಇಲ್ಲೇ ರೈಟಲ್ ಮೇಲೆ ಕ್ಯಾಮ್ರಾ ಐತೆ, ಪೊಲೀಸರು ನೋಡ್ತಾರೆ. ನೋಡ್ರಿ, ಇಲ್ಲ 5 ಕಾರ್ ಐತೆ, ಹೆಂಗಾಗ್ಲಿ
ಫುಲ್ ರೆಡ್ ತೋರಿಸ್ತೈತೆ ಕುಡಿನ ಏನು ಡೋರ್ ಓಪನ್ ಆಗ್ತಾನೆ ಅವರಲ್ಲ ಹಂಗೆ ಹಾಕ್ಬೋದು ಹಿಂಗೆ ಹಾಕ್ಬಿಟ್ಟ ಅಡ್ಡ ಕರಿಯ ಪಾರ್ಕ್ ಮಾಡಿ ಬರ್ತೀನಿ ಇರೋ ಕರಿಯಾಲಿ ಒಂದೇ ಇರೋ ಅಷ್ಟೇ.